ಓಂ ನಾರಾಯಣ. ನಮಸ್ಕಾರ ವೀಕ್ಷಕರೇ. ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡಿರ್ತಕ್ಕಂಥವ್ರಿಗೆ ಶಬರಿಮಲೆಗೆ ನವೆಂಬರ್ 17ನೇ ತಾರೀಕಿಂದ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಪ್ರವೇಶ ಮಾಡಿಕೊಟ್ಟಿದ್ದಾರೆ. ಸರಿಸುಮಾರು 48 ಗಂಟೆಯಲ್ಲಿ ಅಂದ್ರೆ 2 ದಿನದಲ್ಲಿ ಸರಿಸುಮಾರು 2 ಲಕ್ಷ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡಿರ್ತಕ್ಕಂಥವ್ರು ದರ್ಶನಕ್ಕೆ ಹೋಗಿದ್ದಾರೆ. ವಿಪರೀತ ರದ್ದಿದೆ. ದಯವಿಟ್ಟು ಎಲ್ಲಾ ಅಯ್ಯಪ್ಪ ಸ್ವಾಮಿ ಮಾಲಾಧಾರರಲ್ಲಿ ನನ್ನ ವಿನಂತಿ ಪ್ರಾರ್ಥನೆ ಏನಪ್ಪಾ ಅಂತಂದ್ರೆ, ದಯವಿಟ್ಟು ಈ ಸಮಯದಲ್ಲಿ, ಈ ಟೈಮಲ್ಲಿ, ಇಷ್ಟು ರಶ್ ಇರ್ತಕ್ಕಂಥ ಸಮಯದಲ್ಲಿ ಯಾರು ದರ್ಶನಕ್ಕೆ ಹೋಗ್ಬೇಡಿ. 5-6 ದಿನ ಬಿಟ್ಟು ಆಮೇಲೆ ದರ್ಶನಕ್ಕೆ ಹೋಗಿ. 5-6 ದಿನ ಅಯ್ಯಪ್ಪ ಸ್ವಾಮಿಗೆ ಪೂಜೆ ಮಾಡಿ, ಏನು ಆಗೋದಿಲ್ಲ. ಅಯ್ಯಪ್ಪ ಸ್ವಾಮಿ ಏನು ನಮ್ಗೆ ಪೂಜೆ ಮಾಡಬೇಡಿ 5-6 ದಿನ ಎಕ್ಸ್ಟ್ರಾ ಅಂತ ಅಯ್ಯಪ್ಪ ಸ್ವಾಮಿ ಹೇಳಲ್ವಲ್ಲ. ದಯವಿಟ್ಟು ರಶಲ್ಲಿ ಹೋಗಿ ನಿಮ್ಮ ಪ್ರಾಣಗಳನ್ನ ಕಳ್ಕೋಬೇಡಿ. ತಿರುಪತಿ ವೈಕುಂಠ ಏಕಾದಶಿ ಆದಾಗೂ ಇದೇ ಕಾಲ್ ತುಳಿತಗಳಾಯ್ತು. RCB ಮ್ಯಾಚ್ ಆದಾಗೂ ಕಾಲ್ ತುಳಿತಗಳಾಯ್ತು. ಅವೆಲ್ಲ ಜ್ಞಾಪಕ ಇಟ್ಕೊಳ್ಳಿ. ದಯವಿಟ್ಟು ಯಾರು ಸಹ, ಮುಖ್ಯವಾಗಿ ಚಿಕ್ಕ ಮಕ್ಕಳನ್ನ, ಕನ್ಯಾಸ್ವಾಮಿಗಳನ್ನ ದಯವಿಟ್ಟು ಇಂತಹ ಸಮಯದಲ್ಲಿ ಕರ್ಕೊಂಡು ಹೋಗ್ಬೇಡಿ. ಹಾಗೆ 60 ವರ್ಷ ಮೇಲ್ಪಟ್ಟಿರ್ತಕ್ಕಂಥವ್ರಿಗೂ ಸಹ, ವಯಸ್ಸಾಗಿರ್ತಕ್ಕಂಥವ್ರಿಗೂ ಸಹ ದಯವಿಟ್ಟು ದರ್ಶನಕ್ಕೆ ಈ ಸಮಯದಲ್ಲಿ ಕರ್ಕೊಂಡು ಹೋಗ್ಬೇಡಿ. 5-6 ದಿನ ಆದ್ಮೇಲೆ ಪರಿಸ್ಥಿತಿಗಳು ನೋಡ್ಕೊಂಡು ರಶ್ ಎಲ್ಲ ಕಡಿಮೆ ಆಗಿದೆ, ಹೋಗಿ ಆರಾಮಾಗಿ ದರ್ಶನ ಮಾಡ್ಕೊಂಡು ಬನ್ನಿ. ಇದೊಂದು ವಿಚಾರ. 2ನೇ ವಿಚಾರ, ಪಂಪಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ಬ್ಯಾಕ್ಟೀರಿಯಾ ಅಂದ್ರೆ ಮೆದುಳು ತಿನ್ನೋ ಕಾಯಿಲೆ, ಅಮೇಬಿಯಾ ಕಾಯಿಲೆ ಬರ್ತಾ ಇದೆ ಅಂತ ಕೇರಳ ಪ್ರಭುತ್ವ ಅಲ್ಲಿ ಪ್ರಕಟಣೆ ಮಾಡಿದೆ. ಅದು ಎಷ್ಟು ಸುಳ್ಳು ಅಥವಾ ನಿಜಾನೋ ನನ್ಗಂತೂ ಕೆಲವರು ಸುಳ್ಳು ಅಂತಾರೆ, ಕೆಲವರು ನಿಜ ಅಂತಾರೆ. ಯಾವ್ದಾದ್ರೂ ಆಗಿರ್ಲಿ, ನಮ್ಮ ಜಾಗ್ರತೆಯಲ್ಲಿ, ನಮ್ಮ ಹುಷಾರಲ್ಲಿ ನಾವಿರುವಂಥದ್ದು ತುಂಬಾ ಒಳ್ಳೆಯದು. ಒಂದ್ ವೇಳೆ ಆ ವೈರಸ್ ಇದ್ದು ಸೋಂಕಿದ್ರೆ ಅದರಿಂದ ಪ್ರಮಾದಗಳಾಗುತ್ತಲ್ವಾ. ಅದರ ಬದಲು ಜಾಗ್ರತೆಯಿಂದ ಹುಷಾರಾಗಿ ಸ್ನಾನ ಮಾಡಿ, ಪಂಪಾ ನದಿಯಲ್ಲಿ ಸ್ನಾನ ಮಾಡಿ ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ, ಅಯ್ಯಪ್ಪ ಸ್ವಾಮಿ ಆಶೀರ್ವಾದ, ಅನುಗ್ರಹ ಸದಾ ನಿಮ್ಮ ಎಲ್ಲರ ಮೇಲೂ ಇರ್ಲಿ ಅಂತ ಹೇಳ್ತಾ, ಒಳ್ಳೆದಾಗಿ. ಲೋಕ ಸಮಸ್ತ ಸುಖಿನೋ ಭವಂತು.